ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಶ್ರೀರಾಮನವಮಿಯ ವಿಶೇಷ ಬೆಲ್ಲದ ಪಾನಕ ಮತ್ತು ಕೋಸಂಬರಿ. ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ ಅರ್ಧ ಲೀಟರ್ ನೀರು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ದೊಡ್ಡ ಬೌಲಲ್ಲಿ ಅರ್ಧ ಬೌಲ್ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಕಲ್ಲಿದ್ದರೆ ಅದನ್ನು ಸೋಸಿ ತೆಗೆದುಬಿಡಿ. ನೋಡಿ, ಅದಕ್ಕೆ 1 ಸ್ಪೂನ್ ಶುಂಠಿ ಪೌಡ್ರನ್ನು ಹಾಕ್ಕೊಳ್ಳಿ, ಒಣಶುಂಠಿ ಪೌಡ್ರು. ನಂತರ ಒಂದು ಅರ್ಧ ಸ್ಪೂನ್ ಮೆಣಸಿನ ಪೌಡ್ರನ್ನ ಹಾಕೋಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೀವು ಪೌಡರ್ ಕೂಡ ಹಾಕೋಬೋದು. ನಂತರ ನಾನಿಲ್ಲಿ 1 ನಿಂಬೆ ಹೋಳನ್ನು ತಗೊಂಡಿದ್ದೀನಿ. 1 ನಿಂಬೆಹಣ್ಣು ಆದರೆ ಸಾಕು. 2 ರಸನ ಹಾಕ್ಕೊಳ್ಳಿ. ಇದು ಸಿಂಪಲ್ ಆದ ಬೆಲ್ಲದ ಪಾನಕ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಶ್ರೀರಾಮನವಮಿಗೆ ಬೆಲ್ಲದ ಪಾನಕ ರೆಡಿ. ನಂತರ ಕೋಸಂಬರಿಯನ್ನು ಮಾಡ್ಕೊಳ್ಳೋಣ. ಇದು ಸಿಂಪಲ್ ಆದ ಕೋಸಂಬರಿ. ಇಲ್ಲಿ ಹೆಸರುಬೇಳೆನ ನಾನಿಲ್ಲಿ 1 ಕಪ್ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಕ್ಯಾರೆಟನ್ನು ಹಾಕ್ಕೊಳ್ಳಿ, ತುರಿದಿರೋ ಕ್ಯಾರೆಟ್ನ. ಹಾಗೆ 1 ಕಪ್ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಹಾಗೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಕೂಡ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಮಿಕ್ಸ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ಲಾಗಿ ಮಾಡ್ಕೋಬೋದು ಶ್ರೀರಾಮನ ನೈವೇದ್ಯಕ್ಕೆ. ನೋಡಿ, ಹೀಗಾಗಿದೆ. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಧನ್ಯವಾದಗಳು.